ಸ್ವಾತಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಪರ ಸಂಘಟನೆಗಳು ಮಾಸೂರು ಬಂದ್ಗೆ ಕರೆ ಕೊಟ್ಟಿದ್ದಾವೆ. ಮಾಸೂರು ಬಸ್ ನಿಲ್ದಾಣದ ಬಳಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆರೋಪಿಗಳ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ವಾತಿ ಹಂತಕರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಪ್ರಕರಣವನ್ನು CBI ಅಥವಾ ರಾಷ್ಟ್ರೀಯ ತನಿಖಾ ದಳ ಅಂದರೆ NIA ಏಜೆನ್ಸಿಗಳಿಗೆ ಒಪ್ಪಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಹಸೀಲ್ದಾರ್ಗೆ ಪ್ರತಿಭಟನಾಕಾರರು ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಹಲಗೇರಿ ಪೊಲೀಸ್ ಇಲಾಖೆಗೆ ದಿನಾಂಕ 6/3/2025 ದೊರೆಯುತ್ತದೆ. ಆ ಮೃತದೇಹವನ್ನು ಪೊಲೀಸ್ ಇಲಾಖೆಯು ಮರಣೋತ್ತರ ಪರೀಕ್ಷೆ ಮಾಡಿಸಿ ಕೊಲೆಯಾಗಿದೆ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ ಮತ್ತು ಆ ಮೃತದೇಹವನ್ನು ಪೊಲೀಸರೇ ಅಂತ್ಯ ಸಂಸ್ಕಾರ ಮಾಡುತ್ತಾರೆ. ಈ ಘಟನೆಯು ಯಾರ ಗಮನಕ್ಕೂ ಸಹ ಬಂದಿರುವುದಿಲ್ಲ. ಏನಿಲ್ಲ, ಇವಾಗ ತನಿಖೆ ಹಂತದಲ್ಲಿದೆ. ಏನೇನು ಅಂತಂದು ಗೊತ್ತಾಗುತ್ತೆ. ತನಿಖೆ ಹಂತದಲ್ಲಿ ಮುಂದೆ ನ್ಯಾಯ ಅವರಿಗೆ ನಾವು ಹೇಳ್ತಾ ಇದ್ದೀವಿ, ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು, ಕಠಿಣವಾದ ಕ್ರಮ ಕೊಡಬೇಕು. ಹಾಗೆ ಮುಂದೆ ಇದು ಯಾವುದೇ ಥರ ರಾಜ್ಯದಲ್ಲಿ ಮತ್ತು ಇನ್ನು ಮುಂದೆ ಯಾವುದೇ ಮಹಿಳೆಯರಿಗೆ ಈ ಥರ ಘಟನೆಗಳು ಆಗಬಾರ್ದು ಅಂತ ಹೇಳಿ ನಾವು ಎಲ್ಲ ಜಿಲ್ಲೆಯಾದ್ಯಂತ ಮತ್ತು ರಾಜ್ಯಾದ್ಯಂತ ಮತ್ತು ನಾವು ಮಹಿಳೆಯರ ಬಗ್ಗೆ ಕಾಲೇಜುಗಳಲ್ಲಿ ನಾವು ಹೋರಾಟದ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇಲ್ಲ, ಇನ್ನೂ ಹೆಚ್ಚಿನ ತನಿಖೆಗೆ ಇದನ್ನು CBI ತನಿಖೆಗೆ ಒಪ್ಪಿಸಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಅನುಮಾನ ಏನಿಲ್ಲ, ಇವಾಗ ಅನುಮಾನ ನಮಗೆ ಏನು ಅದರ ಹೆಚ್ಚಿನ ಮಾಹಿತಿ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ ತನಿಖೆ ಆಗ್ತಾ ಇರೋದ್ರಿಂದ 3 ಕೊಲೆ ಆರೋಪಿಗಳಾಗಿದೆ ಅಂತ ಈಗ ನಮಗೆ ಮಾಹಿತಿ ಬಂದಿದೆ. ಆದರೆ ಯಾರು ಇದರಲ್ಲಿ ಅಪರಾಧಿಗಳು ಅನ್ನೋದು ತನಿಖೆ ಮೂಲಕ ನಮಗೆ ತಿಳಿಬೇಕಾಗಿದೆ. ಈಗ 3 ಆರೋಪಿಗಳು ಅಂತ ಗೊತ್ತಾಗಿದೆ. ಇದರಲ್ಲಿ ಯಾರ್ಯಾರು ಕೈವಾಡ ಇದೆ, ಇದರ ಹಿಂದಿರ್ತಕ್ಕಂಥ ಕೈವಾಡಗಳು ಯಾರು, ಇದರಿಂದ ಯಾವುದೇ ಇದ್ದರೂ ಕೂಡ ನಾವು ಈ ತನಿಖೆಯ ಮೂಲಕ ನಾವು ಅವ್ರನ್ನ ಮತ್ತೆ ಇದರಿಂದ ಹಿಂದೆ ಯಾರಾದರೂ ಇದ್ದರೂ ಕೂಡ ಅವ್ರನ್ನೂ ಕೂಡ ಚೆನ್ನಾಗಿದೆ. ಎಲ್ಲರೂ ಸ್ವಯಂ ಪ್ರೇರಿತ ಅವರಾಗೆ ಬಂದ್ ಮಾಡಿದ್ದಾರೆ. ಮಾಸೂರಲ್ಲಿ ಬಂದ್ ಮಾಡಿ ನಮ್ಮ ಪ್ರತಿಭಟನೆಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಸಮಾಜದವರಾಗಲಿ, ಕಾರ್ಯಕರ್ತರಾಗಲಿ, ಮತ್ತೊಬ್ಬರು ಇಲ್ಲಿ ನಡೆದಂಥ ಎಲ್ಲ ಘಟನೆಗೂ ಸಂಬಂಧಿಸಿದಂಥ ಎಲ್ಲ ಕಾರ್ಯಕರ್ತರು ಇಲ್ಲಿ ಇವತ್ತು ಪೂರ್ತಿ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ಪ್ರತಿಭಟನೆ NIA ತನಿಖೆ ಆಗಲಿ, CBI ತನಿಖೆ ಆಗಲಿ ಅಂತ ನಾವು ಆಗ್ರಹಿಸ್ತಿದ್ವಿ. ಇದರಲ್ಲಿ ಲವ್ ಜಿಯಾದ್ ಇಲ್ಲ ಅಂತ ಹೇಳ್ತಿದ್ರಿ. ನಯಾಜನ್ನ ಒಬ್ಬನು ಆ ಹುಡುಗಿನ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಂಡೋಗಿ ಅದರಲ್ಲಿ ನಮ್ಮ ಹಿಂದೂ ಯುವಕರನ್ನು ಸಿಗಿಸ್ಕೊಂಡಿದ್ದಾನೆ. ನಾವು ಆ ಹಿಂದೂ ಹುಡುಗರು ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಏನು ಸೇಫ್ ಮಾಡೋಂಗಿಲ್ಲ. ಅವ್ರಿಗೂ ತಕ್ಕ ಶಿಕ್ಷೆ ಆಗಲಿ. ಆದರೆ ಸೌಜನ್ಯ ಕೇಸಲ್ಲಾಗಲಿ, ನೇಹ ಹತ್ಯೆ, ಹಿರೇಮಠ ಅವರೆಲ್ಲ ಹತ್ಯೆದಲ್ಲಿ ಬರೀ ಶಿಕ್ಷೆ ಆಗಲಿ, ತನಿಖೆ ಆಗುತ್ತೆ. ಅವ್ರು ಕರ್ಕೊಂಡೋಗಿ ಸ್ಥಳ ಮಹಾಜರು ಮಾಡ್ತಿದ್ದಾರೆ. ಸ್ಥಳ ಮಹಾಜರು ನೆಪದಲ್ಲಿ ಅವ್ರನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ.